ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದರೂ ಸಿಗದ ಸ್ಥಾನ ಸತ್ತರ್ ಬಂಗ್ಲೆವಾಲೆ. ಮಾನ್ವಿಯಲ್ಲಿ ಕಾಂಗ್ರೆಸ್ ಗೆಲುವಿಗೆ ಮುಸ್ಲಿಮರೇ ಕಾರಣ. ಮಾನ್ವಿ ಪುರಸಭೆ ಮತ್ತು ನಗರ ಯೋಜನಾ ಪ್ರಾಧಿಕಾರ ಸೇರಿದಂತೆ ಕವಿತಾಳ ಹಾಗೂ ಸಿರವಾರ ಪಟ್ಟಣ ಪಂಚಾಯಿತಿಗಳಿಗೆ ನಾಮನಿರ್ದೇಶನ ಸದಸ್ಯರ ಆಯ್ಕೆ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೂಕ್ತ ಸ್ಥಾನ ಮಾನ ನೀಡದಿರುವ ಬಗ್ಗೆ ಕಾಂಗ್ರೆಸ್ ಮುಖಂಡ ಸತ್ತರ್ ಬಂಗ್ಲೆವಾಲೆ ಅಸಮಾಧಾನ ವ್ಯಕ್ತಪಡಿಸಿದರು. ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 90% ಮುಸ್ಲಿಂ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದರೂ ಪುರಸಭೆ ಹಾಗೂ ನಗರ ಯೋಜನಾ ಪ್ರಾಧಿಕಾರದ ನಾಮನಿರ್ದೇಶನ ಸದಸ್ಯರ ಆಯ್ಕೆಯಲ್ಲಿ ಒಬ್ಬ ಮುಸ್ಲಿಂ ಮುಖಂಡರಿಗೆ ಅವಕಾಶ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಾವು ಕೇವಲ ಪಕ್ಷಕ್ಕಾಗಿ ಕೆಲಸ ಮಾಡಲು ಮಾತ್ರ ಸೀಮಿತವೇ, ಅಧಿಕಾರ ಅನುಭವಿಸುವ ಹಕ್ಕು ನಮಗಿಲ್ಲವೇ ಎಂದು ಪ್ರಶ್ನಿಸಿದರು. ವರದಿ ಎಂಡಿ ಗೌಸ್, ಮಾನ್ವಿ. ಈಗಾಗಲೇ ತಮ್ಮ ವಿಷಯಕ್ಕೆ ಗಮನದಲ್ಲಿರ್ತಕ್ಕಂಥ ವಿಷಯ, ಮಾನ್ವಿ ಪುರಸಭೆಯ 5 ಜನ ನಾಮನಿರ್ದೇಶಕರು ಹಾಗೂ ನಗರ ಯೋಜನಾ ಪ್ರಾಧಿಕಾರದ ನಾಮನಿರ್ದೇಶಕರು, ಕವಿತಾ ಪಟ್ಟಣ ಪಂಚಾಯತ್, ಸಿರವಾರ ಪಟ್ಟಣ ಪಂಚಾಯತ್ ಈಗಾಗಲೇ ಸರ್ಕಾರದಿಂದ ನಾಮನಿರ್ದೇಶಕರಾಗಿ ಬಿಡುಗಡೆಗೊಳಿಸಿದೆ. ಪಕ್ಷದ ಮುಖಂಡರುಗಳು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಸಮಾಜ 99% ಕಾಂಗ್ರೆಸ್ ಪಕ್ಷಕ್ಕೆ ಇಡೀ ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಯಾವ ಕಾರಣಕ್ಕಾಗಿ 2 ಪಟ್ಟಣ ಪಂಚಾಯತಿ ಮತ್ತು ಪುರಸಭೆಯಲ್ಲಿ ಒಂದು ಸಹ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ ನಾಮನಿರ್ದೇಶನಗಳು ಕೊಡ್ತಾ ಇಲ್ಲ. ಈಗಾಗಲೇ ಪಟ್ಟಣ ಪಂಚಾಯತ್ ಸಿರವಾರ ಮತ್ತು ಕವಿತಾ ಬಂದ್ಬಿಟ್ಟಿದೆ. ಈಗ ಪುರಸಭೆ ಮಾನ್ವಿದು ಬಂದಿದೆ. ಅದು ಕ್ಲಾರಿಫಿಕೇಶನ್ ತಗೊಳ್ಳಿಕ್ಕೆ ಸರ್ಕಾರದಿಂದ ಆದೇಶ ಕೊಟ್ಟಿದ್ದಾರೆ. ಒಂದು DC ಕಡೆಯಿಂದ ಬಂದ್ರೆ ಪುರಸಭೆಯವರು ಇವತ್ತಿನ ನಾಳೆ ತಗೊಂಡು ಸಬ್ಮಿಟ್ ಮಾಡ್ಲೇಬೇಕದನ್ನು ಕೊಡ್ತಾರ. ಈಗ ಅದರಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ನೋಡಿದ್ರೆ ನನ್ನ ಗಮನಕ್ಕಿರ್ತಕ್ಕಂಥದ್ದು ವಾರ್ಡ್ ನಂಬರ್ 16 ಒಂದು ಲೇಡಿ ನಾಮಿನೇಟ್ ಹಾಕಿದ್ದಾರೆ. ಅದು ಮೂಲತಃ ಹಿಂದೆ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಪಕ್ಷಕ್ಕೆ ರಾಜಾರೋಷವಾಗಿ ತಿರುಗಡೆ ಮಾಡಿದ್ದಾರೆ ಅಮ್ಮ. ತದನಂತರ ಯಾರ ಅನುಮತಿ ಮೇರೆಗೆ ಅವ್ರನ್ನ ಯಾರ ಒಂದು ಒತ್ತಾಯದ ಮೇರೆಗೆ ಹಾಕಿದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ. ನಾನು ಯಾಕೆ ಹಾಕಿದಂತ ಕೇಳಕ್ ನಮಗೆ ಹಕ್ಕೈತಿ. ಕಾರ್ಯಕರ್ತ ಇದ್ದೀವಿ, ಸತತ 2.5 ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡಿದ್ವಿ. ಕೇಳಕ್ ನನಗೆ ಹಕ್ಕೈತಿ, ಬಾಧ್ಯತೆ ಕೇಳ್ತೇನೆ. ನನಗೆ ಯಾಕೆ ಕೇಳ್ತೇನೆ ಕೇಳೋದು ಮತ್ತೆ ಯಾರಿಗೂ ಇಲ್ಲ. ನಮ್ಮ ನಾಯಕರು ನನ್ಗೆ ಕೇಳೋ ಹಕ್ಕೈತಿ, ಕೇಳ್ತೇನೆ ನಾನು. ಮಾಡಿದ್ದಾರೆ ಅವ್ರು, ಹೆಂಗ್ ಮಾಡಿದ್ದಾರೆ, ಎದಕ್ ಮಾಡಿದ್ದಾರೆ ಅದು ಗೊತ್ತಿಲ್ಲ. ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಕೇವಲ ನಮ್ಮ ಪಕ್ಷದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಹಿಂದಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮನೆ ರಾಜೀನಾಮೆ ಕೊಟ್ಟಾರಂತೇಳಿ ನನಗಂತೂ ಗೊತ್ತಿಲ್ಲ. ವಿಚಾರ ಯಾರು ಹೇಳಿದ್ರು, ಈಗ 2 ತಿಂಗಳ ಆಯ್ತು ರಾಜೀನಾಮೆ ಕೊಟ್ಟಂತ ಹೇಳ್ತಾ ಇದ್ದಾರೆ. ನನಗೆ ಆ ವಿಚಾರ ಗೊತ್ತಿಲ್ಲ. ಅಧ್ಯಕ್ಷರು ಗಫೂರ್ ಸಾಬ್ ಅವರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಅದು ಸಂತೋಷ ವಿಚಾರ. ನಮ್ಮ ಪಕ್ಷದ ಹಿರಿಯ ಮುಖಂಡರಿದ್ದಾರೋ ಅಧ್ಯಕ್ಷ ಮಾಡಿದ ಬಹಳ ಸಂತೋಷ ವಿಚಾರ. ಜೊತೆಯಲ್ಲಿ ನನ್ನನ್ನು ನೀವು ಯಾಕೆ ಮಾಡಿಲ್ಲ ಅಂತೇಳಿ ಕೇಳೋದು ನನಗೆ ಹಕ್ಕೈತಿ. ಯಾವ್ದ್ರಲ್ಲಿ ಈ ಸ್ಥಾನಮಾನ ನಮಗಾದ್ರೂ ಕೊಡ್ಬೇಕಾಗಿತ್ತು. ನನಗೆ ಕೊಡೋದಾಗಿಲ್ಲ. ನನಗೆ ಆ ಕೆಪಾಸಿಟಿ ಇಲ್ಲ, ನನಗೆ ಅರ್ಹತೆ ಇಲ್ಲ. ನಾವೊಬ್ಬ ಅವಿದ್ಯಾವಂತ ಅನ್ನೋದು ನಿಮ್ಗೆ ಗೊತ್ತಿದ್ರೆ ನನ್ನ ಸಮುದಾಯದಿಂದ ಬೇರೆಯವ್ರು ಹಾಕಬೇಕಾಗಿತ್ತು. ನಾನು ಅವಿದ್ಯಾವಂತನೇ ಅಂತ ನಿಮ್ಗೆ ತಿಳಿದಿದ್ರೆ ಬೇರೆಯವ್ರನ್ನ ಹಾಕೋಬೇಕಾಗಿತ್ತು. ಮಾನ್ವಿಗೆ ಕೊಡಕ್ಕಾಗಿಲ್ಲ ಅಂದ್ರೆ ಕವಿತಾ ಮತ್ತು ಸಿರವಾರದಲ್ಲಿ ಕೊಡ್ಬೇಕಾಗಿತ್ತು. ನನ್ನ ಪ್ರಶ್ನೆ ಇಷ್ಟೇ, ಕೇವಲ ಪಕ್ಷದಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ಸೀಮಿತ ಇದೀವಾ? ಅಧಿಕಾರ ಅನುಭವಿಸ್ಲಿಕ್ಕೆ ನಮಗೆ ಹಕ್ಕಿಲ್ವಾ? ಕೇಳಬಾರ್ದ? ಸತತ ನನಗೆ 3 ಬಾರಿ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ತಪ್ಪಿಸಿದ್ರಿ, ಆಗಲೂ ನಾನು ಸೈಲೆಂಟ್ ಇದ್ದೆ. 2 ಸಾರಿ ನಾನು ಪುರಸಭೆ ಚುನಾವಣೆ ಟಿಕೆಟ್ ಕೇಳಿದೆ, ಆಗಲೂ ಸಹ ಸುಮ್ಮನಿದ್ದೆ. ಈಗಲೂ ಸಹ ನಾನು ನಿಮ್ಗೆ ಕೇಳ್ತಿರೋದು ಇಷ್ಟೇ, ಮನವಿ ಮಾಡ್ಕೊತಿರೋದು ಇಷ್ಟೇ. ಹಿಂದೆ ಮಾಡಿರ್ತಕ್ಕಂಥ ತಪ್ಪನ್ನು ನಾವು ಪರಿವರ್ತನೆ ಮಾಡಬಾರದು. ಏನಾಗಿದೆ, ಯಾಕೆ ನಮ್ಮನ್ನು ಕಂಡ್ರೆ ಅಷ್ಟೊಂದು ಅಲರ್ಜಿ ಕಾಂಗ್ರೆಸ್ ಪಕ್ಷದಲ್ಲಿ? ನನ್ನನ್ನು ಕಂಡ್ರೆ ಯಾಕೆ ಅಲರ್ಜಿ ಅಷ್ಟೊಂದು?
ನಮ್ಮಲ್ಲಿ ಇರ್ತಕ್ಕಂಥ ಯುವ ನಾಯಕರಿಗೆ ಅಲರ್ಜಿನ ಅಥವಾ ಹಿರಿಯ ಮುಖಂಡರಿಗೆ ಅಲರ್ಜಿನ? ನಾನು ನಿಯತ್ತಾಗಿ ಪಕ್ಷಕ್ಕೆ 24 ತಾಸು 24 hours into 7 ಕೆಲಸ ಮಾಡೋದ್ ತಪ್ಪ? ನನ್ನನ್ನು ಯಾಕೆ ಇಂತ ಬರೀ ಕೀಳಾಗಿ ನೋಡ್ತಾ ಇದ್ದೀರಿ? ಯಾಕೆ ನಾನು ಬಾಲೆಟ ಇಲ್ಲ ಅಂತ ಅರ್ಥನ ಇದ್ರದ್ದು? ಏನ್ ನನ್ನ ಹತ್ರ ಸಂಬಂಧಿಕರು ಯಾರಿಲ್ಲ ಅಂತ ಅರ್ಥನ? ನಾನು ಸಂಬಂಧಿಕ ರಾಜಕಾರಣ ಮಾಡ್ತಕ್ಕಂಥಲ್ಲ. ನನ್ನ ಶಕ್ತಿ ಮೀರಿ ನಾನು ಪ್ರಾಮಾಣಿಕತೆಯಿಂದ ಪಕ್ಷಕ್ಕೆ ದುಡಿದಕ್ಕೋಸ್ಕರ ನಮ್ಮ ನಾಯಕರಾಗಿರ್ತಕ್ಕಂಥ ಬೋಸರಾಜ್ ಸಾಹೇಬರು ಹಾಗೂ ರವಿ ಬೋಸರಾಜ್ ಅವರು ಮತ್ತೆ ಅಂಬೇಡ್ಕರ್ ಅವರು ನನ್ನ ಒಂದು ಸ್ಥಾನಕ್ಕೆ ತಗೊಂಡು ಕುಂದಿರ್ಸಾರ, ಇಲ್ಲ ಅಂತ ಹೇಳಂಗಿಲ್ಲ. ಆ ಸ್ಥಾನಕ್ಕೆ ಕೂರ್ಬೇಕಾದ್ರೆ ಅರ್ಹತೆ ಬೇಕಾಗಿತ್ತು. ನನ್ನ ಏನೋ ಒಂದು ಮಾಡಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಆ ಸ್ಥಾನಕ್ಕೆ ಕೂಡಿಸ್ತಾರೆ. ಆದ್ರೆ ವಿನಾಕಾರಣ ಆ ಸ್ಥಾನ ಯಾವುದೂ ಅಲ್ಲ. ಸೋಷಿಯಲ್ ಮೀಡಿಯಾ ಅದೇನು KPCC ಇಲ್ಲ, ಯಾವ ಕಡೆಯಿಂದ ನಮ್ಗೆ ಆದೇಶ ಇಲ್ಲ. ಸಾಹೇಬ್ರುಗಳು ಮೂವರು ಏನಿದೆ ಬರ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸತತ 2.5 ವರ್ಷದಿಂದ. ಈ ಹಿಂದಿನ ನಮ್ಮ ಪರಾಜಿತ ಅಭ್ಯರ್ಥಿ ಆ ಸಮಯದಲ್ಲಿ JDS ಶಾಸಕರಿದ್ದ ಸಂದರ್ಭದಲ್ಲಿ ಪಕ್ಷಕ್ಕೆ ಒಂದು ರೂಪನ್ನು ತುಂಬಲಿಕ್ಕೆ ಸತತವಾಗಿ 3 ವರ್ಷ ನಾನು ಹಾಲಿ ಶಾಸಕರ ವಿರುದ್ಧನೇ ಹೋರಾಟ ಮಾಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಅದು ಸಹ ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ನನ್ನ ಕಂಡ್ರಿಗೆ ಯಾಕೆ ಇಷ್ಟೊಂದು ಅಲರ್ಜಿ? ನನ್ನ ಏಕೈಕ ಪ್ರಶ್ನೆ, ಜೊತೆಗೆ ನನ್ನ ಸಮುದಾಯಕ್ಕೆ ಯಾಕೆ ಕೊಟ್ಟಿಲ್ಲ ಕೇಳೋ ಹಕ್ಕು ನಮಗಿದೆ. ನಾನು ಕೇಳ್ತಾ ಇದ್ದೀನಿ. ನಾನು ಹಿರಿಯನಾಗಿದ್ದೇನೆ. ನನಗೂ 2.5 ದಶಕಗಳ ಕಾಲ ನಾನು ಪಕ್ಷದಲ್ಲಿ ಒಬ್ಬ ನಿಯತ್ತಿನ ಸಿಪಾಯಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಅದು ನಿಮ್ಗೆಲ್ಲರಿಗೂ ಗೊತ್ತೈತೆ. ಇಡೀ ಮಾನ್ವಿ ವಿಧಾನಸಭಾ ಕ್ಷೇತ್ರದ 276 ಬೂತ್ಗಳಲ್ಲಿ 70 ಬಂಗ್ಲೆವಾಲೆ ಪಕ್ಷಕ್ಕೆ ದುಡಿದಾನಿಲ್ಲ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ. ಕೆಲವು ಕಾಣದ ಕೈಗಳು ನನ್ನ ಸಹಪಾಠದಲ್ಲಿರ್ತಕ್ಕಂಥವ್ರು ನನ್ನನ್ನು ತುಳಿಯಲಿಕ್ಕೆ ತಮ್ಮ ಒಂದು ಸಂಬಂಧಗಳನ್ನು ರಾಜಕೀಯವಾಗಿ ಪಿತೂರಿ ನಡೆಸಿ ಇದು ಕೆಲಸ ಮಾಡ್ತಾ ಇರೋದು. ಇದು ಇಲ್ಲಿಗೆ ನಿಲ್ಲಬೇಕು. ಇಲ್ಲ, ನಾನು ಯಾರಿಗೆ ಏನ್ ಹೇಳ್ಬೇಕು ಅದನ್ನ ವಿಚಾರಣೆ ಹೈಕಮಾಂಡ್ಗೆ ಹೆಂಗ್ ಬಿಡಿಸ್ಬೇಕು ನಮ್ಗೆ ಗೊತ್ತಿತ್ತು, ಬಿಡಿಸ್ತೀವಿ. ವಿನಾಕಾರಣ ಕೇವಲ ಎಲ್ಲೋ ಒಂದು ಕುಂತು ಕೆಲಸ ಮಾಡಿದ್ರೆ ಒಳ್ಳೇದಲ್ಲ. ಪಕ್ಷಕ್ಕೆ ನಿಯತ್ತಾಗಿ ದುಡಿದವರು ಯಾರ್ಯಾರಿದ್ದಾರೆ ಯಾರಿಲ್ಲ ಅವ್ರನ್ನೆಲ್ಲ ನೋಡಿ. ನಾನು ಯಾರಿಗೆ ಮಾಡಿದ್ರು ಅದು ತಪ್ಪಂತ ಹೇಳ್ತಾ ಇಲ್ಲ. ಆದ್ರೆ ಪಕ್ಷಕ್ಕಾಗಿ ದುಡಿದವರು ಗಣನೆ ತಗೊಳ್ರಿ. ಆ ಮಹಿಳೆ ನೀವು ಮಾಡಿರೋದು ಈಗಲೂ ನಾನು ಪುನರಾವರ್ತನೆ ಮಾಡ್ತಾ ಇದ್ದೀನಿ. 16ನೇ ವಾರ್ಡಿನಲ್ಲಿ ರಾಜಾರೋಷವಾಗಿ ಬೇರೆ ಪಕ್ಷಕ್ಕೆ ಆ ಎಮ್ಮ ಮಾಡಿದ್ದು ಅಂತಲ್ಲಿ ಪ್ರೂಫ್ ಇದಾವ. ಅದನ್ನ ಇವತ್ತಿನ ನಾನು ಭಯಂಗ ಪಡಿಸ್ತೀನಿ. ನಾನು ಯಾರ ಅಣಿತಿಗರಿಗೆ ಅದು ಕೆಲಸ ಮಾಡಿದ್ರೆ ನನಗೆ ಗೊತ್ತಿಲ್ಲ. ನನಗೆ ಆ ಸಮುದಾಯದ ಬಗ್ಗೆ ಅಪಾರವಾದ ಗೌರವ ಐತೆ, ಹೆಣ್ಣಿನ ಬಗ್ಗೆ ಅಪಾರವಾದ ಗೌರವ ಐತೆ. ಆದ್ರೆ ಪಕ್ಷದ ವಿಚಾರ ಬಂದಾಗ ಅನಿವಾರ್ಯತೆ ನಾವು ಮಾತಾಡ್ಲೇಬೇಕು. ಪಕ್ಷದಲ್ಲಿ ಇರ್ತಕ್ಕಂಥದ್ದು ಹಿರಿತನವನ್ನು ನಾನು ಇದು ತಪ್ಪು ಅಂತೇಳಿ ವಾದ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರನ್ನೂ ಸಹ ಮುಂದಿನ ದಿನಗಳಲ್ಲಿ ಈ ರೀತಿ ಕೀಳಾಗಿ ನೋಡ್ಬೇಡ್ರಿ. ಪಕ್ಷಕ್ಕೆ ನೀವು ಎಷ್ಟು ಅಮೂಲ್ಯವೋ ಅಷ್ಟು ಸಹ ನಾವು ಅಮೂಲ್ಯವೇ. ಇದನ್ನ ಅರ್ಥ ಮಾಡಿಕೊಡ್ರಿ. ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಉನ್ನತ ಸ್ಥಾನಮಾನ ಕೊಟ್ಟು ಪ್ರೋತ್ಸಾಹಿಸಿದ್ರೆ ತುಂಬಾ ಒಳ್ಳೆಯದು ಎಂಬುದು ನನ್ನ ಅಭಿಪ್ರಾಯ.